ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋನಲ್ಲಿ ಒಂದು ಸ್ಟ್ರೀಟ್ ಸ್ಟೈಲಲ್ಲಿ ಬ್ರೆಡ್ ಮತ್ತು ಆಲೂಗೆಡ್ಡೆದು ಪಕೋಡವನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ಸಿಂಪಲ್ ಆಗಿ ಮಾಡಿಕೊಂಡ್ರೆ ಸ್ನ್ಯಾಕ್ಸ್ ಟೈಮ್ಗೆಲ್ಲ. ನಾನು ಇದಕ್ಕೆ ಒಂದು 3 ಆಲೂಗೆಡ್ಡೆಯನ್ನು ತೊಗೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಅದನ್ನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ನಂತರ 1 ಗ್ಲಾಸಷ್ಟು ನೀರು, 1 ಸ್ಪೂನಷ್ಟು ಅದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಒಂದು 4ರಿಂದ 5 ವಿಷಲ್ ಬರೆಸ್ಕೊತಾ ಇದ್ದೀನಿ. ಯಾಕೆಂದರೆ ಪೊಟ್ಯಾಟೊ ಸ್ವಲ್ಪ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. 2 ವಿಷಲ್ಗೆ ತುಂಬ ಸಾಫ್ಟ್ ಆಗೋಲ್ಲ, ಅದರಿಂದ 4ರಿಂದ 5 ವಿಷಲ್ ಬರೆಸ್ಕೊಂಡಿದ್ದೀನಿ. ನಾನೇನು ಪೊಟ್ಯಾಟೊನ ಬೇಯಲಿಕ್ಕೆ ಇಟ್ಟಿದ್ದೀನಿ, ಆ ಟೈಮಲ್ಲಿ ಒಂದು 5ರಿಂದ 6 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಒಂದು 2 ಹಸಿಮೆಣಸಿನಕಾಯಿ ಮತ್ತು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. 3 ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಪೂರ್ತಿಯಾಗಿ. ಕ್ಯಾಪ್ಸಿಕಮ್ ಬೇಕಿದ್ರೂ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಾಗುತ್ತೆ. ನಂತರ ನೋಡಿ, ಈಗ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ತೆಗೆದುಬಿಟ್ಟು ನೋಡಿ, ಆಲೂಗೆಡ್ಡೆ ಪೂರ್ತಿಯಾಗಿ ಈ ಥರ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಅದನ್ನು ಬೇಯಿಸ್ಕೊಬೇಕು. ನಂತರ ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಅದನ್ನು ಸ್ವಲ್ಪ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಕೈಯಿಂದನೇ ಸ್ಮ್ಯಾಶ್ ಮಾಡಿಕೊಂಡ್ರೆ, ನಾನು ಬಿಸಿ ಇತ್ತು ಅದಕ್ಕೆ ಸ್ಮ್ಯಾಶರಲ್ಲಿ ಮಾಡ್ಕೋತಾ ಇದ್ದೀನಿ. ತಣ್ಣಗಾದ್ಮೇಲೆ ಮತ್ತೆ ಅದನ್ನು ಕೈಯಿಂದ ಮಾಡ್ಕೊಳ್ಳಿ. ಕೈಯಿಂದ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಆಗುತ್ತೆ. ನಂತರ ಅದನ್ನು ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಅಂತ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ, ಜೀರಿಗೆ ಮತ್ತು ಡ್ರೈ ಜಿಂಜರ್ ಪೌಡರ್ ಸಿಗುತ್ತೆ ನೋಡಿ ಅಂಗಡಿಯಲ್ಲಿ, ನಾನು ಅದನ್ನು ತಂದುಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ದರೂ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಂತರ ಅದಕ್ಕೆ ಒಂದು 3 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿರೋದನ್ನ ಸೇರಿಸಿದ್ದೀನಿ. 1-2 ಹಸಿಮೆಣಸಿನಕಾಯಿನ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು, ಈಗ ಅದೇನು ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ವೋ ಆಲೂಗೆಡ್ಡೆ ಅದನ್ನು ಸೇರಿಸಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸೋ ಅವಶ್ಯಕತೆ ಇಲ್ಲ, ಏಕೆಂದರೆ ಬೇಯಿಸುವಾಗಲೇ ನಾವು 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀವಿ ಅಲ್ವಾ, ಅದೇ ಉಪ್ಪಾಗಿರುತ್ತೆ ಆಲೂಗೆಡ್ಡೆ, ಅದೇ ಸಾಕಾಗುತ್ತೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಬೇಕು. ನಂತರ ಪಕೋಡವನ್ನು ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಓಂಕಾಳು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡವನ್ನು ಹಾಕ್ಕೊಂಡಿದ್ದೀನಿ. ಈಗ ಆ ಟೈಮಲ್ಲಿ ಇಲ್ಲಿ ಪಕೋಡವನ್ನು ಕರೀಲಿಕ್ಕೆ ಸಹ ಎಣ್ಣೆಯನ್ನು ಇಟ್ಕೋತಾ ಇದ್ದೀನಿ. ಅಂದರೆ ಒಂದು ನೀಟಾಗಿರೋ ಬಾಣಲಿಯನ್ನು ತೊಗೊಳ್ಳಿ, ಏಕೆಂದರೆ ಡಿಪ್ ಆಗಬೇಕು ಅಲ್ವಾ, ಅದರಿಂದ ಅದಕ್ಕೆ ನಾನು ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆಯನ್ನು ಹಾಕ್ಬಿಟ್ಟು ಕಾಯಲಿಕ್ಕೆ ಇಟ್ಟಿದ್ದೀನಿ. ಈಗ ನಾವೇನು ಡ್ರೈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡಿದ್ವು ನೋಡಿ, ಅದನ್ನೆಲ್ಲ ಈಗ ಕಡಲೆ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪನ್ನು ನೋಡಿಬಿಟ್ಟು ಉಪ್ಪನ್ನು ಅಷ್ಟೇ ರುಚಿಗೆ ತಕ್ಕಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕ್ಕೊಳ್ಬೇಕು. ಈಗ ಯಾಕೆಂದರೆ ನಾವು ಆಲೂಗೆಡ್ಡೆ ಮಸಾಲೆ ಎಲ್ಲ ಮಾಡುವಾಗೆಲ್ಲ ಕಡಿಮೆ ಹಾಕಿದ್ದೀವಿ ಅಲ್ವಾ, ಈಗ ಪರ್ಫೆಕ್ಟಾಗಿ ಹಾಕ್ಕೋಬೇಕು. ಮತ್ತು ಇದಕ್ಕೊಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಾಗುತ್ತೆ. ಈಗ ನಾನು ಬ್ರೆಡ್ ಪಕೋಡವನ್ನು ಮಾಡ್ತಾ ಇರೋದ್ರಿಂದ ಒಂದು 5 ಸ್ಲೈಸಷ್ಟು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ನೋಡಿ ಟ್ರಯಾಂಗಲ್ ಶೇಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಯಾವ ಶೇಪಲ್ಲಿ ಬೇಕಿದ್ರೂ ಮಾಡ್ಕೊಳ್ಬೋದು, ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಅದೇನು ನಾವು ಆಲೂಗೆಡ್ಡೆದು ಪಲ್ಯ ಮಾಡ್ಕೊಂಡಿದ್ವು ನೋಡಿ, ಅದನ್ನು ಈಗ ಇದಕ್ಕೆ ಸ್ಟಫ್ ಮಾಡ್ಕೋಬೇಕು. ನೀಟಾಗಿ ಒಂದು ಬ್ರೆಡ್ ಸ್ಲೈಸ್ಗೆ ತೊಗೊಂಡು ಸ್ಟಫ್ ಮಾಡಿಕೊಂಡು ಈಗ ಅದನ್ನು ಇನ್ನೊಂದು ಬ್ರೆಡ್ ಸ್ಲೈಸಿಂದ ಕವರ್ ಮಾಡಿದ್ರೆ ಆಯಿತು ಅಷ್ಟೇ. ನೋಡಿ, ಈ ರೀತಿ ಎಲ್ಲವನ್ನೂ ರೆಡಿ ಮಾಡಿಬಿಟ್ಟು ಇಟ್ಕೊಳ್ಬೇಕು. ಫಸ್ಟು ನಾನಿಲ್ಲಿ 5 ಪೀಸ್ ತೊಗೊಂಡಿದ್ದೆ, ಏಕೆಂದರೆ ಅದು ನಾನು ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ, ಅದೊಂದು 5 ಪೀಸಿಗೆ ಪರ್ಫೆಕ್ಟಾಗಿ ಆಗುತ್ತೆ. ಅಂದರೆ ಒಂದು 6 ಪೀಸ್ ಮಾಡ್ಕೊಳ್ಬೋದು ನೀಟಾಗಿ. ನಾನು 5 ಪೀಸ್ ಮಾಡಿಕೊಂಡೆ, ಇನ್ನೇನು ಮಿಕ್ಕಿತ್ತು ಅದನ್ನು ಹಾಗೆ ಪಕೋಡ ರೀತಿ ಫ್ರೈ ಮಾಡಿಕೊಂಡೆ ಕೊನೆಯಲ್ಲಿ. ನೋಡಿ, ಈ ರೀತಿಯಾಗಿ ಇನ್ನೂ 1 ಕಾಗಷ್ಟು ಮಿಕ್ಕಿದೆ. ಕರೆಕ್ಟಾಗಿ 6 ಸ್ಲೈಸಸ್ಗೆ ಹಾಕ್ಕೊಳ್ಬೋದು ನಾವು, ಏನು 3 ಆಲೂಗೆಡ್ಡೆಯಲ್ಲಿ ಪಲ್ಯವನ್ನು ಮಾಡ್ಕೊಂಡಿದ್ವು. ಈಗ ನೋಡಿ, ಬ್ಯಾಟರ್ನ ಏನು ಮಿಕ್ಸ್ ಮಾಡ್ಕೊಂಡಿದ್ವು ಪರ್ಫೆಕ್ಟ್, ಅದು ಸ್ವಲ್ಪ ಗಟ್ಟಿನೇ ಇರಬೇಕು. ತುಂಬ ತೆಳು ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಬ್ರೆಡ್ ಸ್ಲೈಸಸ್ ಎಲ್ಲ ಕಟ್ಟಾಗ್ಬಿಡುತ್ತೆ. ನೋಡಿ, ಈಗ ಅದನ್ನು ಡಿಪ್ ಮಾಡಿಬಿಟ್ಟು ನಾವೇನು ಬ್ರೆಡ್ ಸ್ಲೈಸಸ್ನ ರೆಡಿ ಮಾಡ್ಕೊಂಡಿದ್ವು ಅದನ್ನು ಇಮ್ಮಿಡಿಯೇಟು ತುಂಬ ಟೈಮು ಅಲ್ಲಿ ಬ್ಯಾಟರಲ್ಲಿ ಬಿಟ್ಬಿಟ್ರೆ ಬ್ರೆಡ್ ಸ್ಲೈಸಸ್ ಎಲ್ಲ ಕಟ್ಟಾಗ್ಬಿಡುತ್ತೆ. ಇಮ್ಮಿಡಿಯೇಟ್ ತೆಗೆದುಬಿಟ್ಟು ಅದನ್ನು ಎಣ್ಣೆಗೆ ಹಾಕಬೇಕು, ನೀಟಾಗಿ ಚೆನ್ನಾಗಿ ಆಗುತ್ತೆ. ನೋಡಿ, ಈ ರೀತಿ ಏನು ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀವಿ, ಇಮ್ಮಿಡಿಯೇಟ್ ಅದನ್ನು ಅದೇನು ಡಿಪ್ ಮಾಡ್ತೀವಿ ನೋಡಿ, ಅದು ಇಮ್ಮಿಡಿಯೇಟ್ ತೆಗೆದುಬಿಟ್ಟು ಅದನ್ನು ಎಣ್ಣೆಗೆ ಹಾಕ್ಬಿಡ್ಬೇಕು. ನಾವು ಹಾಗೆ ಏನಾದರೂ ಅದನ್ನೆಲ್ಲ ಇಟ್ಕೊಂಡ್ರೆ ಏನಾಗುತ್ತೆ, ಬ್ರೆಡ್ ನೆಂದುಬಿಟ್ಟು ಬ್ರೆಡ್ ಕಟ್ಟಾಗಲಿಕ್ಕೆ ಶುರುವಾಗುತ್ತೆ. ನೋಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಮತ್ತು ಪೊಟ್ಯಾಟೊ ಪಲ್ಯವನ್ನು ಮಾಡ್ಕೊಂಡಿರ್ತೀವಿ ನೋಡಿ, ಮತ್ತು ಬ್ರೆಡ್ಡು ಅಷ್ಟೇ ನೋಡಿ, ಬ್ರೆಡ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ತುಂಬ ಬ್ಯಾಟರ್ನೂ ಸಹ ಅಂದರೆ ಅದಕ್ಕೆ ಕೋಟಿಂಗ್ ಕೊಡಬಾರ್ದು. ತುಂಬ ಬ್ಯಾಟರ್ನ ಕೋಟಿಂಗ್ ಕೊಟ್ಬಿಟ್ರೆ ಏನಾಗುತ್ತೆ, ಕ್ರಿಸ್ಪಿನೆಸ್ ಕಡಿಮೆ ಆಗಿಬಿಡುತ್ತೆ. ಲೈಟಾಗಿ ನೋಡಿ, ಈ ರೀತಿ ಫಾಸ್ಟಾಗಿ ಅದನ್ನು ಸುತ್ತಲೂ ಡಿಪ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರೆ ಆಯಿತು, ತುಂಬ ಚೆನ್ನಾಗಿ ಆಗುತ್ತೆ. ಇದನ್ನು ಯಾವುದೇ ಸಾಸ್ ಜೊತೆಗೆ ಮನೆಯಲ್ಲೇ ಟೊಮೊಟೊ ಕೆಚಪ್ ಮಾಡಿಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಾಗುತ್ತೆ. ಮನೆಯಲ್ಲಿಲ್ಲ ಅಂದರೆ ಅಂಗಡಿದ ಏನಿರುತ್ತೆ ನೋಡಿ ಅದರಲ್ಲೂ ಸಹ ತಿನ್ಬೋದು, ಅದು ಸಹ ಚೆನ್ನಾಗಾಗುತ್ತೆ. ಟೊಮೊಟೊ ಕೆಚಪ್ ಇರ್ಬೋದು, ರೆಡ್ ಚಿಲ್ಲಿ ಸಾಸ್ ಇರ್ಬೋದು, ಇಲ್ಲ ಗ್ರೀನ್ ಚಿಲ್ಲಿ ಸಾಸ್ ಇರ್ಬೋದು, ಯಾವುದಕ್ಕೆ ಆದರೂ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮಯೋನಿಸ್ ಇರುತ್ತೆ ನೋಡಿ, ಅದಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ನಾನು ಏನು ಆಲೂಗೆಡ್ಡೆ
ಪಲ್ಯ ಮಿಕ್ಕಿತ್ತು ನೋಡಿ, ಅದನ್ನು ಈ ರೀತಿಯಾಗಿ ರೌಂಡಾಗಿ ಬೋಂಡ ಬರುತ್ತೆ ನೋಡಿ, ಆ ಥರ ಅದ್ಬಿಟ್ಟು ಹಿಟ್ಟಿಗೆ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಸಹ ತುಂಬ ಚೆನ್ನಾಗಿ ಆಗಿತ್ತು ನೋಡಿ. ಸ್ಟ್ರೀಟ್ ಸ್ಟೈಲಲ್ಲಿ ಮನೆಯಲ್ಲಿಯೇ ಸಿಂಪಲಾಗಿ ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಾಗುತ್ತೆ, ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಮತ್ತು ಇದೇನು ನಾನು ಮಾಡ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ 3 ಜನ ತಿನ್ಬೋದು ಅಷ್ಟು ಮಾಡ್ಕೊಂಡಿದ್ದೆ. ಈವ್ನಿಂಗ್ ಸಂಜೆ ಟೈಮ್ಗಿಂತೂ ತುಂಬ ಚೆನ್ನಾಗಿ ಆಗುತ್ತೆ. ಈಗ ಮಕ್ಕಳು ಸ್ಕೂಲಿಂದ ಎಲ್ಲ ಬರ್ತಾರೆ ನೋಡಿ, ಆ ಟೈಮ್ಗಿಂತೂ ತುಂಬ ಚೆನ್ನಾಗಿ ಆಗುತ್ತೆ. ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ ನೋಡಿ. ಕಟ್ ಮಾಡಿಬಿಟ್ಟು ಸಹ ತೋರಿಸ್ತಾ ಇದ್ದೀನಿ. ಆ ಪಲ್ಯ ಸ್ವಲ್ಪನೇ ಹಾಕ್ಕೊಂಡಿರ್ತೀವಿ ಅಲ್ವಾ, ಬ್ರೆಡ್ ಇರುತ್ತೆ ನೋಡಿ ಸುತ್ತಲೂ, ಮತ್ತು ಅದೇನು ಕಡಲೆ ಹಿಟ್ಟಿಂದ ಫ್ರೈ ಮಾಡಿರ್ತೀವಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ನಾನು ಸರ್ವ್ ಮಾಡ್ಕೊಂಡಿದ್ದೆ. ಮಯೋನೀಸ್ ಇರುತ್ತೆ ನೋಡಿ, ಅದರಲ್ಲಾದರೂ ತಿನ್ಬೋದು, ಇಲ್ಲ ಅಂದರೆ ರೆಡ್ ಕೆಚಪ್ ಬರುತ್ತೆ ನೋಡಿ, ಅದರಲ್ಲಾದರೂ ಸಹ ತಿನ್ಬೋದು. ತುಂಬ ಚೆನ್ನಾಗಿ ಆಗುತ್ತೆ ಟೇಸ್ಟ್. ಇಲ್ಲಾಂದರೆ ಮನೆಯಲ್ಲಿಯೇ ಪುದೀನ ಚಟ್ನಿ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.